ಫೆಬ್ರವರಿ 5ನೇ ತಾರೀಕು ಅದಕ್ಕಾಗಿ ಗುಜರಾತ್ಗೆ ಹೋಗ್ಬೇಕಿತ್ತು. ಅಂಥ ಒಂದು ಬ್ರೈಟ್ ಫ್ಯೂಚರ್ ಇದ್ದ ಹುಡುಗನ್ಗೆ ಹೀಗಾಯ್ತು. ಸರಿ, ಇಲ್ಲಿಂದ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಮೊದಮೊದಲು ಎಲ್ಲರೂ ಇದೊಂದು ಆಕಸ್ಮಿಕ ಸಾವು, ಕೆರೆಯಲ್ಲಿ ಕಾಲ್ಜಾರಿ ಬಿದ್ದು ಸತ್ತಿದ್ದಾನೆ ಅನ್ಕೊಂಡಿದ್ರು. ಆದ್ರೆ ಘಟನಾ ಸ್ಥಳದಲ್ಲಿ ಸಿಕ್ಕ ಒಂದೊಂದೇ ಸುಳಿವುಗಳು ಇದು ಅಷ್ಟು ಸಿಂಪಲ್ ಅಲ್ಲ, ಇದ್ರ ಹಿಂದೆ ದೊಡ್ಡ ಕಥೆಯೇ ಇದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದ್ವು. ಮೊದಲನೇದಾಗಿ ಅವನ್ ತಲೆಗೆ ಆಗಿದ್ದ ಗಾಯಗಳು. ಸುಮ್ನೆ ಒಂದಲ್ಲ 2 ಗಾಯಗಳು, ಒಂದು ತಲೆಯ ಮುಂಭಾಗದಲ್ಲಿ, ಇನ್ನೊಂದು ಹಿಂಭಾಗದಲ್ಲಿ. ಇವು ಹೇಗಿದ್ವು ಅಂದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಯಾವುದೋ ವಸ್ತುವಿಂದ ಹೊಡೆದ ಹಾಗೆ ನೇರವಾಗಿ ನಿಖರವಾಗಿ ಇದ್ವು. ಆಕಸ್ಮಿಕವಾಗಿ ಬಿದ್ರೆ ಅಥವಾ ಮೇಲಿಂದ ಒಂದು ತೆಂಗಿನಕಾಯೇನಾದ್ರೂ ಬಿದ್ರೆ ಈ ರೀತಿ ಗಾಯ ಆಗೋಕೆ ಸಾಧ್ಯವೇ ಇಲ್ಲ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಇದನ್ನೇ ದೃಢಪಡಿಸ್ತು, 2 ಬೇರೆ ಬೇರೆ ಹೊಡೆತಗಳು ಬಿದ್ದಿವೆ ಅಂತ. ಇನ್ನೂ ಒಂದು ಶಾಕಿಂಗ್ ಸುಳಿವು ಅಂದ್ರೆ ರಕ್ತದ ಕಲೆಗಳು. ಕೆರೆಗೆ ಹೋಗೋ ದಾರಿಯಲ್ಲಿ ಅಲ್ಲಲ್ಲಿ ರಕ್ತದ ಹಣಿಗಳು ಬಿದ್ದಿದ್ವು. ಅಷ್ಟೇ ಅಲ್ಲ, ಕೆರೆ ದಡದಲ್ಲಿದ್ದ ಒಂದು ದೊಡ್ಡ ಕಲ್ಲಿನ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ರಕ್ತ ಚೆಲ್ಲಿತ್ತು. ಇದರ ಅರ್ಥ ಏನು? ಅಟ್ಯಾಕ್ ಆಗಿದ್ದು ಆ ಕಲ್ಲಿನ ಮೇಲೆ. ನಂತರ ಅವನ ದೇಹವನ್ನ ಎಳಕೊಂಡ್ ಹೋಗಿ ಕೆರೆಗೆ ಹಾಕಲಾಗಿದೆ. ಇದು ಆಕ್ಸಿಡೆಂಟ್ ಅಲ್ಲ, ಇದೊಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅಷ್ಟೇ ಅಲ್ಲ, ಇನ್ನೊಂದು ಮಿಸ್ಟೀರಿಯಸ್ ವಿಷಯ ಇದೆ. ಆ ದಿನ ಬೆಳಿಗ್ಗೆ ಸುಮಾರು 5 ಗಂಟೆಗೆ ಒಂದು ಬೈಕ್ ಆ ಏರಿಯಾದಿಂದ ಸಖತ್ ಸ್ಪೀಡಾಗಿ ಹೋಗಿರೋದನ್ನ ಕೆಲವರು ನೋಡಿದಾರೆ ಅಂತಾರೆ. ಆದ್ರೆ ಆ ಬೈಕ್ ಎಲ್ಲಿ ಹೋಯ್ತು, ಯಾರು ಓಡಿಸ್ತಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತಿದ್ದೋರಿಗೆ ಮಾತ್ರ ಆ ರೀತಿ ಯಾರಿಗೂ ಕಾಣದ ಹಾಗೆ ತಪ್ಪಿಸ್ಕೊಡೋಕ್ ಸಾಧ್ಯ. ಈ ಎಲ್ಲಾ ಸಾಕ್ಷಿಗಳನ್ನು ನೋಡಿದ್ಮೇಲೆ ಸ್ಥಳೀಯ ದೇವಸ್ಥಾನದ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ. ಇದೊಂದು ಪಕ್ಕಾ ಪ್ಲಾನ್ ಅಂತ. ಅಂದ್ರೆ ಇದು ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಬದಲಿಗೆ ತುಂಬಾನೇ ವ್ಯವಸ್ಥಿತವಾಗಿ ಯೋಚನೆ ಮಾಡಿರೋ ಕೊಲೆ ಅಂತ ಅವರ ಅಭಿಪ್ರಾಯ. ಇದೇ ಮಾತು ಇಡೀ ಊರಿನ ಜನರ ಬಾಯಲ್ಲೂ ಇದೆ. ಸರಿ, ಕೇಸನ ತನಿಖೆ ಶುರುವಾಯಿತು. ಆದರೆ ತನಿಖೆ ಶುರುವಾದ ಹಾಗೇನೆ ಪೊಲೀಸರ ಮೇಲಿದ್ದ ಜನರ ನಂಬಿಕೆ ಕಡಿಮೆ ಆಗ್ತಾ ಬಂತು. ಅವರ ತನಿಖಾ ವಿಧಾನಗಳು ಸ್ಥಳೀಯರಲ್ಲಿ ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದ್ವು. ಈ ಸ್ಲೈಡ್ನಲ್ಲಿ ನೋಡ್ಬೋದು. ಒಂದು ಕಡೆ ಪೊಲೀಸರು ನಾವು 4 ಟೀಮ್ ಮಾಡಿದೀವಿ, ಮೊಬೈಲ್ ಟವರ್ ಡೇಟಾ ಎಲ್ಲ ಚೆಕ್ ಮಾಡ್ತಿದೀವಿ, ಸ್ಥಳೀಯರನ್ನ ವಿಚಾರಿಸ್ತಿದೀವಿ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆ ಜನ ಮಾತ್ರ ತನಿಖೆ ತುಂಬಾ ಸ್ಲೋ ಆಗಿದೆ, ಈ ಕೇಸನ್ನ ಮುಚ್ಚಿ ಹಾಕೋ ಪ್ರಯತ್ನ ನಡೀತಿದೆ ಅಂತ ಭಯಪಡ್ತಿದ್ದಾರೆ. ಪೊಲೀಸರು ಮತ್ತು ಜನರ ಮಧ್ಯೆ ಒಂದು ದೊಡ್ಡ ಕಂದಕವೇ ನಿರ್ಮಾಣ ಆಗಿದೆ. ಸ್ಥಳೀಯರ ಈ ಅಪನಂಬಿಕೆಗೆ ಕಾರಣನೂ ಇದೆ. ಅವರ ಬಾಯಲ್ಲಿ ಇದೇ ಮಾತು ಕೇಳಿಬರುತ್ತೆ ನೋಡಿ. ಇದು ಸೌಜನ್ಯ ಕೇಸ್ ತರಾನೇ ಬೆಳ್ತಂಗಡಿ ಪೊಲೀಸರು